ಬೆಳಗ್ಗೆ ತಾನೇ ಬಿಟ್ಟಿದೀನಿ ಇನ್ನೊಂದೇ ಹಾಲು ಹಾಲು ಮೊಸರು ನೀನೇ ನನ್ನ ಫುಲ್ ಹೈಜಿನಿಕ್ ಹೈಜಿನಿಕ್ ಅವ್ಳ ಕೈ ಹತ್ತಿಲ್ಲ ಹೋಗ ನನ್ ಲಾಗಿಗ್ ಬರಲ್ಲ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಭಾವನಾ. ವೆಲ್ಕಮ್ ಬ್ಯಾಕ್ ಟು ಮೈ ವರ್ಲ್ಡ್. ಸೊ ಗೈಸ್, ಇವತ್ತಿನ ಲಾಗ್ ಏನು ಅಂದ್ರೆ ನನ್ನ ಫ್ರೆಂಡ್ಸ್ನ, ನನ್ನ ಬೆಸ್ಟ್ ಫ್ರೆಂಡ್ಸ್ನ ಆ ಕಡೆ ಕೂರಿಸ್ಕೊಂಡಿದೀನಿ. ಈಗ ಕ್ವಶನ್ಸ್ ಕೇಳ್ತೀನಿ ನನ್ನ ಬಗ್ಗೆ, ನನ್ನ ರಿಲೇಟೆಡ್, ನನ್ಗೆ ಏನೇನು ರಿಲೇಟೆಡ್ ಇರುತ್ತೆ ಎಲ್ಲ ಕ್ವಶನ್ಸ್ನ ಕೇಳ್ತೀನಿ. ಅವ್ರು ಹೇಗೆ ಆನ್ಸರ್ ಮಾಡ್ತಾರೆ, ಎಷ್ಟು ಗೊತ್ತು ನನ್ನ ಬಗ್ಗೆ ಅಂತ ಹೇಳ್ಬಿಟ್ಟು ಈ ಲಾಗಲ್ಲಿ ಗೊತ್ತಾಗುತ್ತೆ. ಏನಿಲ್ಲ, ನಾನು ಕ್ವಶನ್ ಕೇಳ್ತೀನಿ, ಯಾರಿಗೆ ಗೊತ್ತು ಫಸ್ಟ್ ಅವರು ಹ್ಯಾಂಡ್ ರೈಸ್ ಮಾಡಿ. ಓಕೆನಾ? ಯಾರು ಇಟ್ಬೇಕಾಗ್ತದೆ ಬಜಾರ ಬಜಾರ್ ಕರೆಕ್ಟ್, ಬಜಾರ್ ಪಟ್ಟ ಅಂತ ಹೊಡ್ಕೊಬೋದಾಗಿತ್ತು. ತಗೊಳ್ಳಿ, ಹೊಡ್ಕೊಳ್ಳಿ ಬಜಾರ್. ಈಗ ಹಿಂಗೆಲ್ಲ ಇಲ್ಲ, ಜಸ್ಟ್ ಕೈ ಎತ್ತಿ ಸಾಕು. ಯಾರು ಫಸ್ಟ್ ಹಿಂಗೆ ಕೈ ಎತ್ತಿರ ಅವ್ರನ್ನ ನಾನು ಹೇಳ್ತೀನಿ, ಅವರು ಆನ್ಸರ್ ಹೇಳ್ಬೇಕು. ಫಸ್ಟ್ ಸೆಕೆಂಡ್. ಅಕಸ್ಮಾತ್ ರಾಂಗ್ ಆನ್ಸರ್ ಹೇಳಿದ್ರೆ ಪರವಾಗಿಲ್ಲ, ರಾಂಗ್ ಆನ್ಸರ್ ಹೇಳಿದ್ರೆ ಹೇಳಲ್ಲ, ರಾಂಗ್ ಆನ್ಸರ್ ಅನ್ಕೋತೀನಿ. ನೋಡೋಣ ಎಷ್ಟು ಗೊತ್ತು ಎಷ್ಟು ಕಾಯಿಲೆ ಜಾಸ್ತಿ ಆಗ್ಬಿಟ್ಟೈತೆ. ಅಲ್ಲ, ನಾನು ಕ್ವಶನ್ಸ್ ನೋಡೇ ಫ್ರೇಮ್ ಮಾಡಿದೀನಿ, ಹೇಳಕ್ ಆಗ ತರಾನು ಮಾಡಿದೀನಿ, ಆಗದೆ ಇರೋ ತರ ಕ್ವಶನ್ಸ್ ಇದೆ. ನೋಡೋಣ ಹೇಗ್ ಆನ್ಸರ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಓಕೆ ಗೈಸ್, ಈಗ ನನ್ನಿಂದ ಕ್ವಶನ್ಸ್ ತಗೊಳ್ಳೋಣ. ಹೂ ನೋಸ್ ಮೀ ಬೆಟರ್? ಓಕೆ, ಆರ್ ಯು ರೆಡಿ ಗರ್ಲ್ಸ್? Yes, I'm ready. Okay. ಫಸ್ಟ್ ಕ್ವಶನ್ ಬಂದು, ಮೈ ಡೇಟ್ ಆಫ್ ಬರ್ತ್. ಕೈ ಎತ್ತಬೇಕು. ಇಬ್ರು ಎತ್ತಿದ್ರಿ. 23/6/2005. ಅಲ್ಲ, 10. ಇದು ಸುಮ್ಮನೆ ಕೇಳಿದ ಗೈಸ್, ಕ್ವಶನ್ ಏನಿಲ್ಲ. ಓಕೆ, ನನ್ನ ಫೇವ್ರೆಟ್ ಕಲರ್ ಯಾವುದು? ಸ್ಕೈ ಬ್ಲೂ, ಲೈಟ್ ಪಿಂಕ್. ಒಂದ್ ಹೇಳ್ಬೇಕು, ಪಿಂಕ್. ನಿಮ್ದು ಆನ್ಸರ್ ಆನ್ಸರ್ ಬ್ಲೂ. ಇಬ್ರು ಕರೆಕ್ಟ್ ಹೇಳಿದ್ರೆ, ಬಟ್ ಫಸ್ಟ್ ನನಗೆ ಪಿಂಕ್ ಇಷ್ಟ, ಆಮೇಲೆ ಬ್ಲೂ ಇಷ್ಟ. ಫಸ್ಟ್ ಚಾಲೆಂಜ್ ನಾನೇ. ನೀವೇ ನೆನ್ಪಿಟ್ಕೋಬೇಕು ನಿಮ್ದು ಎಷ್ಟೆಷ್ಟು ಮಾರ್ಕ್ಸ್ ಅಂತ. ಹಿಂಗ್ ನೆನ್ಪಿಟ್ಕೊಳ್ಳಿ, 1 2 3 4 5 ಆಯ್ತಾ? ಇಂದ 1 ಪಾಯಿಂಟ್ಸ್. ಓಕೆ, ಈಗ ಮಾನ್ಸ ಅವ್ರಿಗೆ 1 ಪಾಯಿಂಟ್ಸ್ ಬಂದಿದೆ. ಅವ್ರಿಗೆ ಏನ್ ಬೇಡ, ಮಾನ್ಸಂಗೆ 1 ಪಾಯಿಂಟ್. ಓಕೆ, ನನ್ನ ನೆಕ್ಸ್ಟ್ ಕ್ವಶನ್ ಲಾಗ್ ಅಲ್ಲಿ ರಿಯಲ್ ಆಗಿರ್ಬೇಕು, ರೀಲ್ ಆಗಿರ್ಬಾರ್ದು. ಓಕೆ ನಮ್ಮ ಆಯ್ತು. ಅಂದ್ರೆ ನಾನ್ ನಿಮ್ಗೆ ಹೇಳ್ತಿರೋದಲ್ಲ, ಬೇರೆ ಯಾರೇ ಇನ್ಫ್ಲೂಯೆನ್ಸ್ ಇದ್ರು ಅವ್ರಿಗೆ ಹೇಳ್ತಿರೋದು. ಈಗ ನನ್ನ ಸೆಕೆಂಡ್ ಕ್ವಶನ್ ಬಂದು, ನೋಡ್ಬೇಡಿ ಏನ್ ಮಾಡ್ತಾಳ ಗೊತ್ತಾ, ಲಾಗ್ನ ನೋಟಿಲ್ಲ ಅವ್ಳಿಗೆ ಹಿಂಗ್ ಅನ್ಕೋತಿದ್ದಲ್ಲ ಗೈಸ್ ಆಗಿಂದ. ನೆಕ್ಸ್ಟ್ ಕ್ವಶನ್ ಐಸ್ ಕ್ರೀಮ್ ಅಲ್ಲಿ ನನ್ನ ಫೇವ್ರೆಟ್ ಫ್ಲೇವರ್ ಯಾವುದು? ಚಕೋಬಾರ್. ನಿಮ್ದು? ಇದು ಇದಿರುತ್ತಲ್ಲ, ಅದ್ರ ಹೆಸರು ಅಲ್ಲ, ಕೋನ್ ಐಸ್ ಕ್ರೀಮ್. ಅವಳಿಗೆ ಅದು ಇಷ್ಟ ಇಲ್ಲ. ರಾಂಗ್ ಆನ್ಸರ್, 0-1. ನನಗೆ ಚೋಕೋಬಾರ್ ಅಲ್ಲಿ ಚಾಕ್ಲೇಟ್, ಸಾರಿ, ಚೋಕೋಬಾರ್ ಇಷ್ಟ. ಓಕೆ, ಈಗ ನನ್ನ ನೆಕ್ಸ್ಟ್ ಕ್ವಶನ್ ಬಂದು, ಓಕೆ, ಇದು ಐ ಥಿಂಕ್ ಇಬ್ರಿಗೂ ಗೊತ್ತಿರ್ಲಿಕ್ಕಿಲ್ಲ, ಬಟ್ ನಾನು ಹೇಳಿದ್ದೀನಿ, ನೆನ್ಪಿಟ್ಕೊಂಡಿದ್ರೆ ಗೊತ್ತಿರುತ್ತೆ. ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಓದಿದ್ದು ಯಾವ ಸ್ಕೂಲ್ ನೇಮ್? ಅದ್ಯಾವ್ದೋ ಕಾನ್ವೆಂಟ್ ನೇಮ್ ಹೇಳು. ಗವರ್ಮೆಂಟ್ ಕರೆಕ್ಟ್, ಕಮಲಾ ಕಾನ್ವೆಂಟ್ ನಾನು ಓದಿದ್ದು ಫಸ್ಟ್ ಸ್ಟ್ಯಾಂಡರ್ಡ್. ಓಕೆ, ಈಗ ನಿಮ್ಮಿಬ್ರಿಗೆ ನೀವು ನನ್ನ ಎಷ್ಟು ಅಬ್ಸರ್ವ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಇದ್ರಲ್ಲಿ ಗೊತ್ತಾಗುತ್ತೆ ಎಷ್ಟು ತಿಳ್ಕೊಂಡಿದೀರಾ ಅಂತ. ಕರೆಂಟ್ ನನ್ನ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಎಷ್ಟು? 18K. ನಿಂದು 18.1K.
18.1 ನೆನ್ನೆ ತಾನೇ 18.1 ಆಯ್ತು. ಓಕೆ ನೋಡಿದಾಗ 18K ಇತ್ತು. ಓಕೆ ಐ ಲವ್ ಕಾಫಿ ಆರ್ ಟೀ? ಕಾಫಿ ಕೈ ಎತ್ತಬೇಕಾಗಿತ್ತು ಪಟ್ ಅಂತ ಹೇಳಿದ್ಲು. ಇಬ್ರಿಗೂ ಗೊತ್ತಿತ್ತು ಇದು. ನನ್ನ ನೆಕ್ಸ್ಟ್ ಕ್ವಶನ್, ಡ್ರೆಸ್ ಸೆಲೆಕ್ಷನ್ ಅಲ್ಲಿ ನನ್ಗೆ ಯಾವ ಕಲರ್ ಇಷ್ಟ ಆಗುತ್ತೆ? ಅವಳು ಹೇಳ್ಕೇಳು. ಅದೇ ಹೇಳಂಗಿಲ್ಲ, ನಿನಗೇನ್ ಮನ್ಸಲ್ಲಿ ಅದನ್ನ ಹೇಳ್ಬೇಕು. ನನ್ ಕಲರ್ ಹೇಳುವ. ಐ ಥಿಂಕ್ ವೈಟ್ ಆರ್ ಪಿಂಕ್. ಆರೆಂಜ್ ಬ್ರೌನ್. ನನ್ ಫೇವ್ರೆಟ್ ಕಲರ್ ಅಂದ್ರೆ ಡ್ರೆಸ್ ಅಲ್ಲಿ ನನಗೆ ಪಿಂಕ್ ಇಷ್ಟ ಜಾಸ್ತಿ. ಅದ್ ಬಿಟ್ರೆ ಅದೇ ಪಿಂಕ್ ಇಷ್ಟ ನಂಗೆ. ಅದ್ ಬಿಟ್ರೆ ಎಲ್ಲೋ ವೈಟ್ ಅಂಡ್ ಬ್ಲಾಕ್ ಇಷ್ಟ ಆಗುತ್ತೆ, ಬಟ್ ಫಸ್ಟ್ ಪಿಂಕ್. ಓಕೆನಾ? ನನ್ನ ನೆಕ್ಸ್ಟ್ ಕ್ವಶನ್, ನನ್ಗೆ ಏನ್ ಕಂಡ್ರೆ ತುಂಬಾ ಭಯ ಆಗುತ್ತೆ? ಏನೋ ಒಂದು ನೋಡಿದ ತಕ್ಷಣ ಭಯ ಪಡ್ತೀನಿ. ಓಕೆ, ಯಾವ್ದು? ಜಿರ್ಲೆ. ನೋ, ಜಿರ್ಲೆಗೆಲ್ಲ ನಾನ್ ಭಯ ಪಡಲ್ಲ, ಹಂಗೆ ಇಟ್ಕೊಂಡ್ಬಿಡ್ತೀನಿ. ನಾವೇ ಅಂತೀವಲ್ಲ, ಇಬ್ರಿಗೂ ಗೊತ್ತು. ಸರ್ ಈ ಆನ್ಸರ್ ಇಬ್ರಿಗೂ ಗೊತ್ತು, ಇಬ್ರಿಗೂ ಚೆನ್ನಾಗ್ ಗೊತ್ತು. ದೆವ್ವ ನನ್ನ ಹತ್ರ ಬಂದು ನನ್ನೇ ಫ್ರೆಂಡ್ಶಿಪ್ ಮಾಡುತ್ತೆ. ಪ್ರಾಣಿ ಪಕ್ಷಿಗಳಲ್ಲಿ ಹಸು ನಾಯಿ 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 ಕಂಡ್ರೆ ಭಯನಾ? ನೀನ್ ಅಷ್ಟೇ, ಇವಳ ಜೊತೆ ಆಗ್ಲಿ ನಿನ್ ಜೊತೆ ಆಗ್ಲಿ ಬರ್ಬೇಕಾರೆ ಯಾವ್ದಾರ ನಾಯಿ ಬರ್ತೈತೆ ಅಂದ ತಕ್ಷಣ ಪಟ್ಟ ಅಂತ ನಿಮ್ ಹಿಂದೆ ಕೈ ಹಿಡ್ಕೊಂಡ್ ಬರ್ತೀನಿ. ಸುತ್ತಿ ಬಳಸಿ ಒಟ್ನಲ್ಲಿ ಸುತ್ತಿ ಬಳಸಿ ಭಯ ನಿನಗೆ. ಎತ್ತುಗಳು ಬತ್ತಿದ್ರೆ ನಾನು ಹಿಂದಕ್ಕೆ ಬಂದು ಅವಳಲ್ಲ ನಾನು ಅವಳು ಇಬ್ರು ಅಷ್ಟೇ. ಅಂದ್ರೆ ಬಟ್ ಜಾಸ್ತಿ ನಾಯಿಗ್ ಬತ್ತೀನ ಜಾಸ್ತಿ ನಾಯಿ ಅಷ್ಟೇ. ಹೌದಾ? ನನ್ಗೆ ಪ್ರಾಮಿಸ್ ಅಂದ್ರೆ ಇವತ್ತೇ ಗೊತ್ತಾಗಿದ್ದು ಮ್ಯಾಟರ್ ನನ್ಗೆ. ಅವ್ಳ ನಾಯಿ ಅವ್ರ ಮನೇಲಿ ಇರೋದಕ್ಕೆ ನಾನು ಅವಳ ಭಯ ಇಲ್ಲ ಅಂತ ನಾನು ಅನ್ಕೊಂಡಿದ್ದೆ. ಬೀದಿ ನಾಯಿಗಳಲ್ಲಿ ಓಡಾಡ್ಬೇಕಾದ್ರೆ ಬಂದ್ ಕಚ್ಕೊಳ ಇನ್ಸ್ಟಾಗ್ರಾಮ್ ವಿಡಿಯೋಸ್ ನೋಡ್ತಿರ್ತೀನಲ್ಲ, ಇನ್ಸ್ಟಾಗ್ರಾಮ್ ಬಂದು ಎಷ್ಟೆಲ್ಲ ಆಗುತ್ತೆ ಅಂತ. 1 kg ಮಟನ್ ಲಾಸ್ ಆಗುತ್ತೆ ಅಂತ. ಓಕೆ, ನನ್ ನೆಕ್ಸ್ಟ್ ಕ್ವಶನ್, ಐ ಥಿಂಕ್ ಗೊತ್ತು ಇಬ್ರಿಗೂ. ನನ್ನ ಶೂ ಸೈಜ್ ಎಷ್ಟು? 6. ಎತ್ತಮ್ಮ ಕೈ. ನಾನು ಎತ್ತಿದ್ದೀನಿ ತಾನೆ 5. ನಿನ್ನ ಆನ್ಸರ್ 6. ಏನಂದ್ರೆ ನನ್ನ ಶೂ ಕರೆಕ್ಟ್ ಸೈಜ್ 5, ಆದ್ರೆ ನಾನ್ ಹಾಕೋದು 6, 7. ನಾನು ತಪ್ಪು ಹೇಳಿದ್ನ? ಇಲ್ಲ, 5 ನನ್ ಶೂ ಕರೆಕ್ಟ್ ಆಗಿ ನನ್ ಸ್ಲಿಪ್ಪರ್ ಅಂದ್ರೆ ಶೂ ನನ್ನ ಕಾಲಿಂದು ತಗೊಳ್ಳೋ ಅಂತ ಸೈಜ್, ಅಂದ್ರೆ ಶೂ ತಗೊಳ್ಳೋ ಅಂತ ಸೈಜ್ 5. ಚಿಕ್ಕ ಮಕ್ಳು ಅಂತ ಅನ್ಕೋತಾರೆ ಅಂತ ಹೇಳಿ 6 ಅಷ್ಟೇ. ಕರೆಕ್ಟ್. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋದಾ? ಇದಿಬ್ರಿಗೂ ಗೊತ್ತು. ನನ್ನ ರಾಶಿ ಯಾವುದು? ಈ ತರ ನನಗೆ ಹೇಳ್ಬೇಡಿ, ಅಷ್ಟು ಕಾನ್ಫಿಡೆನ್ಸ್ ಆಗಿ ಇಬ್ರಿಗೂ ಗೊತ್ತು ಅಂತ ಹೇಳಿದೀನಿ. ಋಷಭ. ನಿಮ್ ಕಡೆಯಿಂದ? ನಂಗೆ ಗೊತ್ತಿಲ್ಲ. ಇಬ್ರು ರಾಂಗ್. ಅಟ್ಲೀಸ್ಟ್ ಏನಾರ ಕನ್ಯಾ, ಧನಸ್ಸು, ಧನಸ್ಸನ ಎಲ್ಲ ಹೇಳಿದ್ರೆ ಇನ್ನೇನೆ ಅವಳಿಗೆ ಗೊತ್ತಾಗುವ. ಡಿಸ್ಕ್ವಾಲಿಫೈ ರಾಶಿ ನಂದು. ನನ್ನ ಫೇವ್ರೆಟ್ ಸ್ಪೋರ್ಟ್ಸ್ ಯಾವುದು? ಸ್ಪೋರ್ಟ್ಸ್ ಅಲ್ಲಿ ನನ್ನ ಫೇವ್ರೇಟ್ ಕಬಡ್ಡಿ. ಕೈ ಎತ್ತು ಫಸ್ಟ್ ನೀನು. ಸರಿ ಹೇಳು. ಆಯ್ತು ಹೇಳು. ಕಬಡ್ಡಿ. ರನ್ನಿಂಗ್ ರೇಸು. ಅದು ಅಥ್ಲೆಟಿಕ್. ಸ್ಪೋರ್ಟ್ಸ್, ಅದು ಸ್ಪೋರ್ಟ್ಸ್ ತಾನೇ ಅದು. ಅಥ್ಲೆಟಿಕ್ ನಾನೇ ಕಬಡ್ಡಿ ನೋಡಕ್ ಇಷ್ಟ. ನೆಕ್ಸ್ಟ್ ಕ್ವಶನ್, ಸ್ಕೂಲ್ ಅಲ್ಲಿ ನನ್ನ ಫೇವ್ರೆಟ್ ಸಬ್ಜೆಕ್ಟ್ ಯಾವುದು? ನೀವು ಫಸ್ಟ್ ಹೇಳು. ಕನ್ನಡ. ನಂಗೆ ಗೊತ್ತಿಲ್ಲ ಸೈನ್ಸ್. ಗಣಿತ 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 ಕರೆಕ್ಟ್. ಒಂದೇಳಿ ಮ್ಯಾಥ್ಸ್. ಸೊ ಗೈಸ್, ಇಬ್ರು ರಾಂಗ್. ನನಗೆ ಕನ್ನಡ ಇಷ್ಟ. ನನ್ನ ಇನ್ಸ್ಟಾಗ್ರಾಮ್ ಲಾಸ್ಟ್ ಪೋಸ್ಟ್ ಏನು? ಅಂದ್ರೆ ಈಗ ರೀಸೆಂಟ್ ಪೋಸ್ಟ್. ರೀಲ್ಸ್ ಯಾವ್ದು? ಕರೆಕ್ಟಾಗಿ ಫೋಟೋ ವಿಡಿಯೋ ಯಾವ್ದಾರ ಸರಿ. ಈಗ ಫಸ್ಟ್ ನಂದ್ರಲ್ಲದ್ ಇರ್ಬೇಕು. ಫಸ್ಟ್ ಈಗ ರೀಸೆಂಟ್ ಆಗಿ ಫಸ್ಟ್ ಇರೋದು ಫಸ್ಟ್ ಅದೆಲ್ಲ ಕಂಡ್ರು. ಈಗ ಬಿಟ್ಟಿರೋದು ರೀಸೆಂಟ್ ಪೋಸ್ಟ್ ಯಾವ್ದು ಅಂತ? ಅದು ರೀಲ್ಸ್ ಮಾಡ್ಬಿಟ್ಟಿದ್ಯಾ? ಯಾವ್ದು? ಚೇರ್ ಮೇಲೆ ಕುತ್ಕೊಂಡು
ಬೆಳಗ್ಗೆ ತಾನೇ ಬಿಟ್ಟಿದೀನಿ ರೆಡ್ ಕಲರ್ ಡ್ರೆಸ್ ಅಲ್ಲಿ ಮಾಡಿರೋದು ಗೌನ್ ನಲ್ಲಿ. ಅವಳು ನೋಡಲ್ಲ ಗಾಯ್ಸ್, ಫುಲ್ ಹೈಜಿನಿಕ್. ಓಕೆ, ನನ್ನ ಇಬ್ರು ರೆಡಿನಾ? ನನ್ನ ಫಸ್ಟ್ ಕೈ ಎತ್ಬೇಕು, ಹೇಳಂಗಿಲ್ಲ. ನನ್ನ ನನ್ ವೆಯ್ಟ್ ಎಷ್ಟು? 38. 40, 41. ಯಾವಾಗ ಅಷ್ಟಪ್ಪ ಅದೇ? ನನ್ ಫೋನ್ ಅಲ್ಲಿ, ಐ ಮೀನ್ ಈ ಫೋನ್ ಅಲ್ಲಿ, ಇದು ನನ್ ಫೋನ್. ಈ ಫೋಟೋಸ್ ಇಲ್ಲ, ನನ್ ಫೋನ್ ವಾಲ್ ಪೇಪರ್ ಏನು? ನಿಮ್ಮ ಅಪ್ಪಾಜಿ ಅಮ್ಮಂದು ವಾಲ್ ಪೇಪರ್. ಇವಾಗ ಪ್ರೆಸೆಂಟ್ ವಾಲ್ ಪೇಪರ್. ಫಸ್ಟ್ ದೇವ್ರದು 108 ಕೋಟಿ ದೇವ್ರು ಒಳಗಡೆ ಹೋದ್ರೆ ನಿಮ್ಮ ಅಪ್ಪಾಜಿ ಅಮ್ಮನ photo. ಕರೆಕ್ಟ್ ಗಾಯ್ಸ್. ನೆಕ್ಸ್ಟ್ ಕ್ವಶನ್, ನಂಗೆ ಸ್ವೀಟ್ ಇಷ್ಟನಾ ಖಾರ ಇಷ್ಟನಾ? ಖಾರ. ನನ್ ಫೋನ್, ಫಸ್ಟ್ ಫೋನ್ ತಗೊಂಡಿದ್ದು ಫೋನ್ ಹೆಸರೇನು? ವಿವೋ. ನೇಮ್ ಹೇಳ್ರೋ. Y12. 27. Y27 ಇವಾಗ ಬಂದೈತೆ. Y27 ಆಗ್ಲೇ ಜಮಾನ್ದಲ್ಲಿ ತಗೊಂಡಿರೋದು. ಅಲ್ಲ, ಹೇಳಿದೀನಿ, ನಿಮ್ಮಿಬ್ರಿಗೂ ಹೇಳಿದೀನಿ. ತುಂಬಾ ವಿವೋ ಕರೆಕ್ಟ್, ವೈ ಕರೆಕ್ಟ್, ಅದ್ರ ಮುಂದಕ್ 3 2 ವರ್ಡ್ ಒಂದು ಐ ಮೀನ್ Y20, Y18. ಹುಡಿ ಗೈಸ್, ಇವ್ರಿಗೆ ಗೊತ್ತಿಲ್ಲ. Y33. ಎಸ್. ಕ್ವಶನ್ ಕೇಳ್ತೀನಿ, ಆ ಕ್ವಶನ್ ನೀವು ನನಗಿದಿಷ್ಟ ಅಂತ ತುಂಬಾ ಸಲ ಹೇಳಿದೀನಿ. ನೀವ್ ಅದು ಕಂಪೇರ್ ಮಾಡ್ಬೇಡಿ, ನನ್ನ ಮನ್ಸಿಗೆ ಇಲ್ದೆ ನೀವು ಆನ್ಸರ್ ಹೇಳ್ಬೇಕು ಇದಕ್ಕೆ. ಓಕೆನಾ? ಇಬ್ರಿಗೂ ಗೊತ್ತು, ಇಬ್ರಿಗೂ ತುಂಬಾ ಚೆನ್ನಾಗ್ ಗೊತ್ತು. ಮಾಡು, ಮನ್ಸಿಗೆ ಹೇಳ್ಬೇಕು ನಾವ್ ಇವಾಗ. ನನ್ಗೆ 2 ಪ್ಲೇಸಸ್ಗೆ ಹೋಗ್ಬೇಕು ಅಂತ ತುಂಬಾ ಆಸೆ ಇದೆ. ಅದ್ ಯಾವ ಪ್ಲೇಸ್ ಯೋಚನೆ ಮಾಡಿ. ಇಸ್ಕಾನ್ ಒಂದು, 2 ಪ್ಲೇಸ್ಗೆ ಹೋಗ್ಬೇಕು ಅಂತ ನಾನು ಮನ್ಸಿಗೆ ಇಲ್ದು ಯೋಚನೆ ಮಾಡಿ ಅಂತ ಇದ್ದೀನಿ ಅಂದ್ರೆ ನಿಮ್ಗೆ ಅರ್ಥ ಆಗುತ್ತೆ ನನ್ ಮನ್ಸಲ್ಲಿ ಯಾರವ್ರೆ. ಕೃಷ್ಣ. ನಂಗೆ ಗೊತ್ತು, ಅದು ದ್ವಾರಕ ಸಮುದ್ರದೊಳಗೆ ಮುಳುಗೋಗೈತಲ್ಲ, ಅದಂದು. ಅಲ್ಲಿ ಹೋಗ್ಬೇಕು ಅಂತಲ್ಲ. ಬೃಂದಾವನ ಇಷ್ಟ ಗೈಸ್. ನಾನು 2nd ಸ್ಟ್ಯಾಂಡರ್ಡ್ ಇಂದ 5th ಸ್ಟ್ಯಾಂಡರ್ಡ್ ವರ್ಗು ಓದಿದ್ದೀನಿ ಅಲ್ವಾ. ಆ ಸ್ಕೂಲ್ ನೇಮ್, ಊರು ಯಾವ್ದು? ಉದಯಪುರ. ಅಕ್ಕ ಅವತ್ತೆ ಓದಿದವಳು ಉದಯಪುರಕ್ಕನೆ. ಆಟದಲ್ಲಿ ಬರ್ಬೇಕಾದ್ರೆ ನೀನ್ ತೋರ್ಸಿದ್ ನಿಮ್ಮೂರು ಮೆಮೊರಿ ಲಾಸ್ ಆಗಿದೆ ಅಂತ. ಯಾವಾಗ? ಈಗ ಫಸ್ಟ್ ಉದಯಪುರ ಓದಿದಿಲ್ಲಿ ಸ್ಕೂಲಲ್ಲಿ. ನಾನ್ ನೋಡಿಲ್ಲ, ನಿಜ ಉದಯಪುರದಲ್ಲಿ ಸ್ಕೂಲ್ ನೋಡಿಲ್ಲ ಗಾಯ್ಸ್. ಓದಿರೋ ಸ್ಕೂಲ್ ಇದಂತ ಉದಯಪುರದಿಂದ ಹಾಸನ ತೋರಿಸಿದ್ದೀನಿ. ಉದಯಪುರ ಗೌರ್ಮೆಂಟ್ ಸ್ಕೂಲ್, ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ. ಓಕೆನಾ? ಹಿರಿಯ ಪ್ರಾಥಮಿಕ. ನನ್ಗೆ ಡೇ ಇಷ್ಟನಾ ಇಲ್ಲ ನೈಟ್ ಇಷ್ಟನಾ? ನೈಟ್. ಮೂನ್. ಈಗ ಅವ್ಳ ಕೈ ಎತ್ತಿಲ್ಲ, ಹೋಗು, ನನ್ನ ಲಾಗಿಗ್ ಬರಲ್ಲ. ಓಕೆ, ಇದು ಗೊತ್ತಿರುತ್ತೆ ಅನ್ಕೋತೀನಿ, ಗೊತ್ತಿಲ್ದೇನೂ ಇರ್ಬೋದು. ನನ್ನ ನೇಮ್ ಏನು ಅಂದ್ರೆ ಅದು ನೇಸರ. ಆ ನೇಮ್ ಅಲ್ಲ, ನನ್ ನೇಮ್ ಭಾವನಾ. ಭಾವನಾ ಅನ್ನೋ ಹೆಸರಿನ ಅರ್ಥ ಏನು? ಅದು ಭಾವನೆಗಳನ್ನ ಒಳಗೊಂಡಿರೋಳು ಅಂತ. ಫೀಲಿಂಗ್ಸ್. ಅದ ಅರ್ಥ ಹೆಸರಲ್ಲೇ ಇದೆ. ಅಲ್ಲ, ಈಗ ಅಂದ್ರೆ ಬೇರೆ ಒರಿಜಿನಲ್ ಹೆಸರು ಅಂದ್ರೆ ಅದು ಹುಟ್ಬೇಕಾದ್ರೆ ಇಟ್ಟಿದ್ದು. ಈಗ ಇಟ್ಟಿರೋದು ನಾರ್ಮಲ್ ಎಲ್ರಿಗೂ ಗೊತ್ತಿರೋದು ಭಾವನಾ ಅಲ್ವಾ. ನನ್ನ ಫೇವ್ರೆಟ್ ಫ್ರೂಟ್ ಯಾವ್ದು? ಎತ್ತಿ ಕೈಯ ಎತ್ತಿನ ತಕ್ಷಣ ಎತ್ತ ಯೋಚನೆ ಮಾಡಿ. ವಾಟರ್ ಮೆಲನ್. ಕರೆಕ್ಟ್ ಆಗಿ ಹೇಳ, ಕನ್ನಡದಲ್ಲಿ ಹೇಳಿ. ಆಯ್ತು, ನೀಟಾಗಿ ಹೇಳಿ. ಕಲ್ಲಂಗಡಿ. ಒಂದು 2 ಇಲ್ಲ ಅಲ್ಲ, ಎಲ್ಲ ಹೇಳ್ಬೇಡ. ಒಂದು ಕೊಡ್ತೀನಿ. ಇದ್ರಲ್ಲಿ ರಾಮಾಯಣದ ಒಂದು ಪಾತ್ರದ ಸೀತಾಫಲ ಇಷ್ಟ ನಂಗೆ. ಓಕೆ, ಈಗ ಕೇಳೋಣ. ನನ್ನ ಫೇವ್ರೆಟ್ ಸೀರಿಯಲ್ ಯಾವುದು ಕನ್ನಡದಲ್ಲಿ?
ಡಬ್ಬಿಂಗ್ ಆಗಿರೋದು ಹೇಳ್ಬೇಡಿ, ಡಬ್ಬಿಂಗ್ ಆಗಿರೋದು ಹೇಳ್ಬೇಡಿ. ಈಗ ಲೈವ್ ಕರೆಂಟ್. ಫಸ್ಟ್ ಫೇವರೇಟ್ ಅಂದ ತಕ್ಷಣ ಗೊತ್ತಾಯ್ತು, ಅದೇನೋ ಹೇಳ್ತಿದ್ದಲ್ಲ ಅದಕ್ಕೆ ಸುಮ್ಮನೆ. ಹಿಂದಿಲ್ ನನ್ ಫೇವರೇಟ್ ಯಾವ್ದು? ಡಬ್ಬಿಂಗ್ ಆಗಿರೋದು ಹೇಳ್ಬೇಡಿ. ಶಾಹಿರ್ ಶೇಖ್ ನೇಮ್ ಗೊತ್ತಿಲ್ಲ ನಂಗೆ. ಶಾಹಿರ್ ಶೇಖ್ ಹೀರೋಯಿನ್ ಸಕ್ಕತ್ತಾಗಳೆ. ಅದೇ ಅದೇ ಆ ಸೀರಿಯಲ್ ಹೆಸರು ನಾನು ಗೊತ್ತಿಲ್ಲ. ನೋಡಿಲ್ಲ, ನಂಗೆ ಗೊತ್ತಿಲ್ಲ. ಯಾವ್ದಾದ್ರು ಸೀರಿಯಲ್ ये रिश्ते हैं प्यार के. ಹಾಡ್ ಹೇಳೋದಿಲ್ಲ. ಅದು ಎರಡು ಒಂದೇ ಇಷ್ಟ ನಂಗೆ. ಎರಡು ಇಷ್ಟ, ये रिश्ते हैं प्यार के ಮತ್ತೆ कुछ रंग प्यार के ಹೇಸಿದಿ. ಓಕೆ, ಈಗ ಇದು ನಿಮಗೆ ಆಲ್ ಓವರ್ ಎಷ್ಟು ಕನ್ನಡ, ಇಂಗ್ಲಿಷ್, ಹಿಂದಿ, ತೆಲುಗು, ತಮಿಳ್, ಮಲಯಾಳಂ ಯಾವ್ದೇ ಆಗಿರ್ಬೋದು ಎಲ್ಲದನ್ನ ಸೇರಿ ಒಂದು ಸೀರಿಯಲ್ ಡಬ್ಬಿಂಗ್ ಗಿಬ್ಬಿಂಗ್ ಎಲ್ಲ ಸೇರಿ ಒಂದು ಸೀರಿಯಲ್. ಇನ್ನೊಂದು ಅದವಳಿಗೂ ಗೊತ್ತಿದೆ, ಅದೆಲ್ರಿಗೂ ಗೊತ್ತಿದೆ. ಎಲ್ರಿಗೂ ಗೊತ್ತು, ನಾನು ಹಾಕದ್ ನೋಡಿದ್ರೆ ಎಲ್ರಿಗೂ ಗೊತ್ತು. ಇನ್ನೊಂದು ರಾಮಾಯಣ, ಮಹಾಭಾರತ. ನಾನು ಲಾಂಗ್ ಜರ್ನಿ ಮಾಡ್ಬೇಕು ಅಂತ ಅಂದ್ರೆ ಯಾವ್ದಾರ ಒಂದ್ ಪ್ಲೇಸಿಗೆ ತುಂಬಾ ಲಾಂಗ್ ಜರ್ನಿ ಯಾವ್ದ್ರಲ್ಲಿ ಹೋಗಕ್ ಇಷ್ಟಪಡ್ತೀನಿ? ಬೈಕ್ ಅಲ್ಲಿ. ಲಾಂಗ್ ಜರ್ನಿ ಕಣೋ. ಟ್ರೈನ್ ಅಲ್ಲಿ. ಟ್ರೈನ್ ಹೆಲಿಕಾಪ್ಟರ್ ಒಂದ್ ಹೇಳಿ, ಒಂದ್ ಕರೆಕ್ಟಾಗಿ ಹೇಳಿ, ಒಂದ್ ಕರೆಕ್ಟಾಗಿ ಹೇಳಿ. ನೀವ್ ಹೇಳಿದ್ರಿ ಟ್ರೈನ್. ಅದೇ ಟ್ರೈನ್. ಗೊತ್ತಾ? ನಾನು ಹೇಳಿಲ್ವಲ್ಲ. ಗೊತ್ತಾ ನನ್ಗೆ. ನನ್ನ ಫೇವ್ರೆಟ್ ಆಕ್ಟರ್ ಮೇಲ್ ಇನ್ ಕನ್ನಡ ಪುನೀತ್ ರಾಜ್ಕುಮಾರ್. ಹೇಳಿ ಕೊನೆಗ್ ಬರ್ತಾರೆ ಇವರು. ಒಂದಿನ ಕಲ್ತಾಗ ಆನ್ಸರ್ ಹೇಳ್ತೀನಿ. ಯಾರು ಹೇಳ್ದೆ? ಫಸ್ಟ್ ಯಶ್, ಸುದೀಪ್, ದರ್ಶನ್, ನಾನ್ ಗೂಗ್ಲಿ ಅಂದ್ರೆ ಇಷ್ಟ ಅಲ್ಲ. ಕರೆಕ್ಟ್, ಅವಳು ಪುನೀತ್ ರಾಜ್ಕುಮಾರ್ ಅಂದ್ರೇನೆ ಇಷ್ಟ. ಎಲ್ ಬಿಟ್ಟೆ ಕ್ವಶನ್? ಯಾವ ಹೀರೋ ಇಷ್ಟ? ಓಕೆ, ಫೀಮೇಲ್ ಅಲ್ಲಿ ಯಾರು ಇಷ್ಟ? ತುಂಬಾ ಚೆನ್ನಾಗಿ ಆನ್ಸರ್ ಹೇಳ್ಬೋದು. ಓಕೆ, ಕರೆಕ್ಟ್ ಆನ್ಸರ್. ಎರಡು, ಫಸ್ಟ್ ಅಂಡ್ ಸೆಕೆಂಡ್. ಐ ಥಿಂಕ್ ಫಸ್ಟ್ ನಿಮಗೆ ಗೊತ್ತು. ನನ್ನ ಫೇವರೇಟ್ ಮೂವಿ ಯಾವುದು? ಗೂಗ್ಲಿ. ಮಿಲನ. ಮಿಲನ ಇಷ್ಟ, ಬಟ್ ಫಸ್ಟ್ ಸೆಕೆಂಡ್ ನಲ್ಲಿ ಇಲ್ಲ. ಇಷ್ಟ, ತುಂಬಾ ಇಷ್ಟ. ಫಸ್ಟ್ ಗೂಗ್ಲಿನೇ, ಸೆಕೆಂಡ್ ಅಪ್ಪ ಮಗಳು ಫೀಲಿಂಗ್ಸ್ ತಳ್ರೋ ಹೇಳ್ರು. ಈಗ ಲವ್ ಯು. ನಾನು ಅವ್ನ್ ಮೀಸೆ ಅದ್ ನಮ್ ತೆಲುಗು ಗೊತ್ತು, ಕನ್ನಡದಲ್ಲಿ ಜಗಮಲ್ಲ. ಕರೆಕ್ಟ್ ಗೈಸ್. ಹಂಗೆ. ಓಕೆ, ನೆಕ್ಸ್ಟ್ ಕ್ವಶನ್. ನನ್ನ ಫೇವ್ರೆಟ್ ಸಾಂಗ್? ನೀನೇ ನನ್ನ ನೀ ಬಳಿ ಬಂದರೆ ಸಾಕು. ಫಸ್ಟ್ ಹೇಳು ಲೈನು. ಸದಾ ನಿನ್ನ ಕಣ್ಣಲ್ಲಿ ನೀನೇ ಬಳಿ ಬಂದರೆ ಸಾಕು. ಗಾಳಿನ ನೀನೇ ಬಳಿ ಬಂದರೆ ಸಾಕು. ಮಧ್ಯದಲ್ಲಿ ನೀನೇ ಬಳಿ ಬಂದ್ರೆ ಸಾಕು ಅಂತ ಆಯ್ತಾ? ಅದು ಎಲ್ಲೈತೆ ಗೊತ್ತಿಲ್ಲ, ಒಟ್ನಲ್ಲಿ ಟ್ಯೂನ್ ಆಗುತ್ತೆ. ಆಯ್ತಲ್ಲ. ಬಳಿ ಬಂದರೆ ತಾನೆ. ಓಕೆ, ಲವ್ ಬಳಿ ಇದ್ದರೆ ನೀನು ಇಷ್ಟ. ಓಕೆ, ನೆಕ್ಸ್ಟ್ ಸಾಂಗ್ ಅಲ್ಲೇ ಹಾಲು ಹಾಲು ಆಲ್ ಸಾಂಗ್ಸ್, ದೇವ್ರ ಸಾಂಗ್ಸ್, ರೊಮ್ಯಾಂಟಿಕ್ ಸಾಂಗ್ಸ್, ನಾರ್ಮಲ್ ಸಾಂಗ್ಸ್, ಕೃಷ್ಣ ಅದು ಎಲ್ಲಾ ಸಾಂಗ್ ನ ಕಂಪೇರ್ ಮಾಡಿದ್ರೆ ಒಂದು ಸಾಂಗ್ ಕೈ ಎತ್ತಿ ಎಲ್ಲ ಹೇಳ್ಬೇಡಿ. ಜಯ ಜನಾರ್ದನ ಕೃಷ್ಣ ಅದು ಅಲ್ವಾ? ಅದು ಇಷ್ಟ ನಿಮಗೆ ಗೊತ್ತು, ನಾನು ಡೈಲಿ ಕೇಳ್ತೀನಿ ಅದನ್ನ. ನೀನೇ ನಮ್ಮಪ್ಪ, ನೀನೇ ರಾಮ, ನೀನೇ ಶ್ಯಾಮ, ನೀನೇ ಅಲ್ಲ, ನೀನೇ ಕರೆಕ್ಟ್ ಗೈಸ್, ನೀನೇ ಅಲ್ಲ. ಓಕೆ, ಇಬ್ರಿಗೂ ಇದು ಎಕ್ಸ್ಟ್ರಾ ಕ್ವಶನ್. ಎಷ್ಟು ನೆನ್ಪಿಟ್ಕೊಂಡಿದ್ದಾರೆ ಏನು ಎಂಟು ಅಂತ ನೀವೇ ಹೇಳು. ಫಸ್ಟ್ ನಾವಿಬ್ರು ಮೀಟ್ ಆಗಿದ್ ಸಿಚುವೇಶನ್ ಯಾವ್ದು?
ನಾನ್ ಫಸ್ಟ್ ಟೈಮ್ ನೀನು ನೋಡಿದ್ದು ಕ್ಲಾಸ್ ರೂಮ್ ಒಳಗೆ. ಫಸ್ಟ್ ಡೇ ಮಾನ್ಸ ಬಂದೇ ಇರ್ಲಿಲ್ಲ. ಆಮೇಲೆ ನಾನು ಹಿಂದೆಗಡೆ ಬೆಂಚಲ್ಲಿ ಕುತ್ಕೊಂಡಿದ್ದೆ, ನೀನ್ ಬಂದ್ಬಿಟ್ಟು ಮುಂದಗಡೆ ಬೆಂಚಲ್ಲಿ ಕುತ್ಕೊಂಡಿದ್ದೆ. ಫುಲ್ ಲಾಂಗ್ ಹೇರ್ ಗರ್ಲ್ ಕಂಡ್ರಪ್ಪ ಇವಳು. ಅವಾಗ ನೋಡ್ಬಿಡು ಏನು ಇಷ್ಟೊಂದ ಕೂದಲೈತೆ ಅನ್ಕೊಂಡಿದ್ದೆ. ಆಮೇಲೆ ಅವಾಗ ಮಾತಾಡ್ಸಿರ್ಲಿಲ್ಲ, ಹೊರಗಡೆ ಕಾಲೇಜ್ ಎಲ್ಲ ಬಿಟ್ಟು ತಕ್ಷಣ ಆಚೆಗೆ ಬಂದಾಗ ಮಾತಾಡ್ಸಿದ್ದು, ಅಲ್ಲಿ ಮೀಟ್ ಮಾಡಿ. ನಾನೊಂದ್ ಹೇಳ್ಬೇಕು ಗೈಸ್, ಅವ್ಳಿಗೆ ಫಸ್ಟ್ ಬಂದಾಗ ಅವಳ ಬೆಸ್ಟಿ ಒಬ್ಳಿದ್ಲು, ಸೊ ಅದಕ್ಕೆ ಮಾತಾಡ್ತಿರ್ಲಿಲ್ಲ ಅನ್ಸುತ್ತೆ. ಭಾವನ ಆಚೆ ಬಂದ್ಬಿಟ್ಟು ಮಾತಾಡ್ತಾಳೆ ಅವ್ಳ ಬೆಸ್ಟಿ ಇಲ್ದೆ ಇದ್ದಾಗ. ನೋಡಪ್ಪ ನಾನೇ ಬಂದು ಮುಂದೆ ನಾನ್ ಕೂತಿದ್ದ, ನನ್ ಬಂದಿದ್ ದಿನದಿಂದ ಆಗ್ತಾ ಬಂದಿದ್ದು. ಬಂದು ಹೊಸ ಫಸ್ಟ್ ಡೇ ಫುಲ್ ಯಾರಾದ್ರೂ ನೋಡಿದ್ರೆ ಅನ್ಕೋಬೇಕು, ಏನಪ್ಪ ಈ ಹುಡುಗಿ ಇಷ್ಟೊಂದು ಇಟ್ಟು ಗೊತ್ತಾಗುತ್ತೆ ಈ ಹುಡುಗಿ ಎಷ್ಟೊಂದು ವೈಲೆಂಟ್ ಅಂತ. ಓಕೆ ಮನ್ಸ, ಫಸ್ಟ್ ಮೀಟ್ ಆಗಿದ್ ಸಿಚುವೇಶನ್. ಕೂಲ್ ಹೇಳ್ಬೇಕಾ ಹೆಂಗೆ ಅಂತ? ಸ್ಕೂಲ್ ಅಲ್ಲಿ ಫಸ್ಟ್ ಅವಳು ಅವ್ರ ಅಪ್ಪನ ಜೊತೆ ಬಂದಾಗ ನನ್ಗ ಅವಳ ಮೇಲೆ ಅಷ್ಟು ಇದಿರ್ಲಿಲ್ಲ, ಸುಮ್ನೆ ನೋಡ್ದೆ. ನಾನು ಸೇಮ್ ಫೀಲಿಂಗ್ ನನ್ ಮೈಂಡ್ಗೂ ಬಂದಿದ್ದು, ಏನ್ ಹುಡ್ಗಿಗೆ ಇಷ್ಟೊಂದು ಉದ್ದ ಕೂದ್ಲೈತೆ, ಇಷ್ಟೊಂದ್ ಚೆನ್ನಾಗವಳೆ, ಬೆಳ್ಳಗವಳೆ ಅಂತ ಅನ್ಕೊಂಡಿದ್ದೆ. ಬಂದ್ಬಿಟ್ಟು ಇನ್ನೊಬ್ಳಿದ್ಲು ನನ್ ಭೂಮಿ, ಇಲ್ಲ ಅವಾಗ ಇನ್ನ ಭೂಮಿಕಾ ಅಂತ ಬಂದಿರ್ಲಿಲ್ಲ. ಅವಾಗ 6th ಸ್ಟ್ಯಾಂಡರ್ಡ್ A ಸೆಕ್ಷನ್ B ಸೆಕ್ಷನ್ ಅಂತ ಬೇರೆ ಮಾಡ್ತಿದ್ರು. ನಾನ್ A ಸೆಕ್ಷನ್ಗೆ ಹೋಗ್ತಾಗ ಅವಳು B ಸೆಕ್ಷನ್ಗೆ ಹೋಗ್ಬೇಕಾದ್ರೆ ಅವ್ರ ಮ್ಯಾಮ್ ಏನೋ ಕರ್ದ್ಬಿಟ್ಟು, ಅದು ಅಲ್ಲ ಇದು A ಸೆಕ್ಷನ್ ಅಂತ ಕರ್ದ್ಬಿಟ್ಟು ಇಲ್ಲಿ ಕೂರ್ಸ್ದಾಗ ಬಂದು ಫಸ್ಟ್ ಬೆಂಚ್ ಅಲ್ಲಿ ಕೂತಾಗ ನನ್ ಪಕ್ಕ ಬಂದ್ ಕೂತ್ಕೊಂಡ್ಲು. ಆವಾಗ ಮಾತಾಡಿದ್ದೆ. ನೆನ್ಪಿದೆ ಪರವಾಗಿಲ್ಲ ಇಬ್ರಿಗೂ ಕೇಳಿದ್ದ. ಅದನ್ನೆಲ್ಲ ಮರ್ತೋಗ್ಬೇಕಾಗುತ್ತ ಗಾಯ್ಸ್, ಲೈಫ್ ಟೈಮ್ ಮೆಮೊರಿ ಅದೆಲ್ಲ. ಓಕೆ ನೆನ್ಪಿದೆ ಇಬ್ರಿಗೂ. ಗುಡ್ ಗರ್ಲ್. ಮುಗಿತಾ ಕ್ವಶನ್ಸ್? ಇಲ್ಲ ಇದೆ ಇನ್ನೊಂದು ಲಾಸ್ಟ್. ಏನ್ ಕೇಳ್ಬೇಕು? ಕ್ವಶನ್ ಕೇಳು. ಓಕೆ ಇದು ಲಾಸ್ಟ್ ಕ್ವಶನ್ ಗೈಸ್ ಅಂಡ್ ಫೈನಲ್. ನೆನ್ಪಿರುತ್ತೆ ಅನ್ಕೋತೀನಿ, ಮರ್ತೋಗಿರ್ಬಹುದು, ನೋಡೋಣ. ನೆಕ್ಸ್ಟ್ ಕ್ವಶನ್, ನೀವಿಬ್ರು ಸೇರಿ ಫಸ್ಟ್ ನನ್ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ ಕೆಫೆ ನೇಮ್ ಏನು? ಎಲ್ಲಿ, ಯಾವಾಗ, ಯಾವ ಸ್ಟ್ಯಾಂಡರ್ಡ್? 360. ಲಿಯಾಸು. ಅಲ್ಲ ಅದ್ರ ಹೆಸ್ರೇನು? ಇದು ಕಳನಳ್ಳಿಗೆ ಹೋಗೋ ರೋಡಲ್ಲಿ ಐತಲ್ಲ, ಯಾವ್ದು ಹೇಳ್ಬಿಡಿ. ಫಸ್ಟ್ ಟೈಮ್ ಅದು ಎಲ್ಲ ಲಿಯೋಸ್ಗಿನ್ನ ಮುಂಚೆ ಎಲ್ಲ ಹೋಗಿದ್ದು ಎಲ್ಲಿ, ಏನು? ಲಿಯಾಸ್ ಅದ್ರ ಹೆಸರು. ಲಿಯೋಸ್ ಅಲ್ಲೇ ಮಾಡಿದ್ದು ಫಸ್ಟ್ ಟೈಮ್. ಡಿಲೈಟ್, ಕೆಫೆ ಡಿಲೈಟ್. ಹೇಳಿ ಫಸ್ಟ್ ನೀವು, ಆಮೇಲೆ ಹೇಳ್ತೀನಿ. ಫಸ್ಟ್ ಟೈಮ್ ಬರ್ಡೇ ದಿನ ಏನಾಗಿತ್ತು, ಕೆಮಿಸ್ಟ್ರಿ ಸರ್ ಫಿಸಿಕ್ಸ್ ಸರ್ ಕ್ಲಾಸ್ ತಗೊಂಡಿದ್ರು. ಅದು ತಗೊಳ್ವೇನೋ ಅನ್ಕೋಬಿಟ್ಟು ನಾವು ಮುಗಿಸ್ಕೊಂಡ್ ಅಷ್ಟೊತ್ತಿಗೆ ಗ್ಯಾಪ್ ಅಲ್ಲಿ ಬಂದ್ಬಿಡೋಣ ನೆಕ್ಸ್ಟ್ ಕ್ಲಾಸ್ ತಗೊಳೋತಿಗೆ ಅಂತ ಹೋಗಿದ್ದು. ನೋಡಿದ್ರೆ ಸರ್ ಕ್ಲಾಸ್ ತಗೊಂಡಿದ್ರು. ಬರೋ ಅಷ್ಟೊತ್ತಿಗೆ ನಾವು ಇದ್ರಲ್ಲಿ ಲಿಯೋಸ್ ಅಲ್ಲಿ ಕೇಕ್ ಕಟ್ ಮಾಡಿಸ್ಬಿಟ್ಟು ಕೇಕ್ ನ ತಗೊಬಂದು, ಆಮೇಲೆ ಸರ್ ಮತ್ತೆ ಇಷ್ಟ ತಕ ಏನ್ ಮಾಡ್ತೀರ ತಕ್ಷಣ ಕೇಕ್ ಕೊಟ್ಟ ತಕ್ಷಣ ಕೇಕ್ ಎಲ್ಲ ಕೊಟ್ಬಿಟ್ಟು ಕೂಲ್ ಮಾಡ್ತಿದ್ದೀರಾ, ಈ ತರ ಎಲ್ಲ ಇನ್ನೊಂದ್ಸತಿ ಮಾಡ್ಬೇಡಿ, ಯಾರನ್ನ ಇದನ್ನ ಯೂಸ್ ಮಾಡ್ಬೇಡಿ ಟೆಕ್ನಿಕ್ ಅಂತ ಹೇಳಿರ್ಲಿಲ್ವಾ? ಲಿಯೋಸ್ ನಾನೇ ಹೇಳಿದ್ ಫಸ್ಟ್, ಲಿಯೋಸ್ ಅಷ್ಟೇ. ಲಿಯೋಸ್ ಎಲ್ಲ ಕಟ್ ಮಾಡ್ತಿದ್ದು. ಲಿಯೋಸ್ ಎಲ್ಲ ಕಟ್ ಮಾಡ್ತಿದ್ದು ಆಯ್ತು. ಇವಾಗ ಇನ್ನೊಂದ್ ನಾನ್ ಹೇಳ, ನಿಂಗೆ ಫೇವ್ರೆಟ್ ಸಾಂಗ್ ಇನ್ನೊಂದು ಯಾವ್ದು? ನಂಗ್ ಫೇವ್ರೆಟ್ ಸಾಂಗ್ ನನ್ಗೆ ಟ್ವಿಸ್ಟ್ ಕೊಡ್ತಾವೆ, ಕೇಳು. ತುಂಬಾ ಇದಾವಲ್ಲ, ಹೇಳು. ಯಾವ್ದ್ರು ನಮಗ್ ಗೊತ್ತು, ಗೊತ್ತಿಲ್ವಾ? ಹಾಲುಂಡ ಇವ್ರಿಬ್ರಿಗೆ ತುಂಬಾ ಫೇವ್ರೇಟ್ ಅದು. ಓಕೆ ಗೈಸ್, ನಾವ್ ಇನ್ನು ಹಳೆಬೀಡು ಅದು ದೇವಸ್ಥಾನನೇ ಫುಲ್ ನೋಡಿಲ್ಲ, ಕರ್ಕೊ ಬಂದಿಲಿ. ಇದು ಪ್ಲೇಸ್ ಚೆನ್ನಾಗಿತ್ತು, ಇಷ್ಟ ಆಯ್ತು, ಹಂಗಾಗಿ ಇಲ್ಲೇ ಕೇಳಿ ಮುಗಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಬಂದ್ ಕೂರಿಸ್ಕೊಂಡೆ. ಕ್ವಶನ್ಸ್ ಎಲ್ಲ ಕೇಳಾಯ್ತು, ಆನ್ಸರ್ ಮಾಡಿದ್ರು, ನೋಡಿದ್ರಿ ಅಲ್ವಾ? ಆನ್ಸರ್ ಮಾಡಿದ್ರು, ಎಷ್ಟೆಷ್ಟು ಮಾಡಿದ್ರಿ ಅಂತ ನಂಗೆ ಗೊತ್ತಿಲ್ಲ, ಅದಕ್ಕೆ ಲೆಕ್ಕ ಮಾಡ್ತಿದ್ದೆ. ಅಯ್ಯ ಬಿಡ ಅನ್ನಕಲ್ಲ, ಹೇಳಿರೋದ ಒಂದು, ಇವಳಿಗೆ ಇರೋದೇ ಒಂದು, ಆತರ ಮಾಡೋಣ. ನಿಜ, ಎಲ್ಲದನ್ನು ಹೇಳಿರ್ತೀನಿ. ಈಗ ನನಗೆ ಯಾವ್ದಾರ ಒಂದು ಸಾಂಗ್ ನೋಡ್ಬೇಕು ಇಷ್ಟ ಆಯ್ತು, ಈ ಸಾಂಗ್ ಇಷ್ಟ ಅಂತ ಹೇಳಿರ್ತೀನಿ. ನೆಕ್ಸ್ಟ್ ಇನ್ನೊಂದ್ ಸಾಂಗ್ ಬರುತ್ತೆ, ಅವಾಗ್ಲೂ ಇನ್ನೊಂದ್ ಸಾಂಗ್ ಇಷ್ಟ ಅಂತ ಹೇಳಿರ್ತೀನಿ. ನೆಕ್ಸ್ಟ್ ಇನ್ನೊಂದ್ ಸಾಂಗ್ ಇಷ್ಟ ಅಂತ ಹೇಳಿರ್ತೀನಿ. ಬಟ್ ನನಗೆ ಫೇವ್ರೇಟ್ ಅನ್ನೋದು ಯಾವ್ದು ಅಂತ ನಾನು ಕ್ವಶನ್ ಕೇಳಿದ್ದು ಅಷ್ಟೇ.
ಸೊ ಗಾಯ್ಸ್ ಇದಾಗಿತ್ತು ಇವತ್ತಿನ ಲಾಗ್. ನಿಮ್ಗೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲವ್ ಯು. ಬಾಯ್ ಬಾಯ್. ಬಾಯ್ ಗೈಸ್.